ಅರೇ ನಮಃ. ವೆಲ್ಕಮ್ ಟು ಪದ್ಮಾಸ್ ಟ್ರಯಲ್ಸ್. ಇವತ್ತು ಒಂದು ಹೊಸ ತರಕಾರಿ, ಹೊಸದ ಏನಂತ ನನಗೆ ಗೊತ್ತಿಲ್ಲ. ಬಟ್ ತುಂಬ ಜನಕ್ಕೆ ಈ ತರಕಾರಿ ಬಂದು ಏನಂತ ಗೊತ್ತಾಗಲ್ಲ. ಇದು ಬಂದು ಕರ್ಚಿಕಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ನಮ್ಮದು ಹೀರೆಕಾಯಿ ಥರ ಚಿಕ್ಕ ಚಿಕ್ಕ ಹೀರೆಕಾಯಿ ಥರ ಇರುತ್ತೆ. ಬಟ್ ಹಾಗಲಕಾಯಿ ಫ್ಯಾಮಿಲಿ ಇದು. ಇದನ್ನು ಬಂದು ಜಸ್ಟ್ ಇದೇನು ಮಹಾ ಪ್ರಮಾದ ಇಲ್ಲ ಇದನ್ನು ಸಬ್ಜಿ ಮಾಡೋದು. ಬಟ್ ತುಂಬ ಜನ ನೋಡಿರಲ್ಲ ಅಂದ್ಕೋಸ್ಕರ ಇದನ್ನು ಏನು ಅನ್ನೋದು ತೋರ್ಸೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬರೀ ಒಗ್ಗರಣೆಯಲ್ಲಿ ಹಾಕಿ ಈರುಳ್ಳಿ ತಿನ್ನೋರಾಗಿದ್ದರೆ ಈರುಳ್ಳಿ ಸೇರಿಸಿ ಮಾಡ್ಬೋದು, ಇಲ್ಲಾಂದರೆ ಬರೀ ಒಗ್ಗರಣೆಯಲ್ಲಿ ಹಾಕಿ ಇದನ್ನು ಈ ಪಲ್ಯನ ಮಾಡ್ಬೋದು. ಬನ್ನಿ ಇದು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವತ್ತು ಬಂದು ಇದು ಒಂದು ಹೊಸದು ಕಾಯಿ. ನಿಮಗೆ ಕರ್ನಾಟಕದಲ್ಲಿ ಸಿಗತ್ತಾ ಏನನ್ನೋದು ನನಗೆ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ಬಂದು ಎಲ್ಲ ಕಡೆಯೂ ಸಿಗಲ್ಲ. ಮಧುರೈ, ತಿರುನಲ್ವೇಲಿ ಅಂಥದ್ದು ಕಡೆಗಳಲ್ಲಿ ಮಾತ್ರ ಸಿಗತ್ತೆ. ಇದು ಬಂದು ಕರ್ಚಿಕಾಯಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇದು ಇದೆಯಲ್ಲ ಹೀರೆಕಾಯಿ, ಅದು ಫ್ಯಾಮಿಲಿ. ಇದು ಹೀರೆಕಾಯಿ ಥರ ಇರುತ್ತೆ, ಹೀರೆಕಾಯಿ ಥರ ಇರುತ್ತೆ ಇದು. ಬಟ್ ಬಂದು ಇದು ಫ್ಯಾಮಿಲಿ ಬಂದು ಹಾಗಲಕಾಯಿ ಇದೆಯಲ್ಲ ಆ ಫ್ಯಾಮಿಲಿನಲ್ಲಿ ಬರುತ್ತೆ. ಕೈ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಚಿಕ್ಕ ಚಿಕ್ಕದು, ತುಂಬ ಚಿಕ್ಕದು, ಏನು ಮಾಡೋದು ಬೇಡ ನೀವು. ಇದು ಹೀಗೆ ಎಣ್ಣೆಯಲ್ಲಿ ಒಗ್ಗರಣೆದಲ್ಲಿ ಹಾಕಿದರೆ ಸ್ವಲ್ಪ ಇದು ಬಾಯಿ ಬಂದು ಬಿಟ್ಕೊಂಡು ಒಳಗೆ ಬಂದು ಎಲ್ಲ ನಿಮಗೆ ಹೋಗುತ್ತೆ, ಉಪ್ಪು ಖಾರ ಎಲ್ಲ ಒಳಗೆ ಹೋಗುತ್ತೆ. ಇದು ಒಳಗಡೆ ನೋಡಿದರೆ ಚಿಕ್ಕದಾಗಿ ಈ ಥರ ಬೀಜ ಇರುತ್ತೆ. ಆ ಬೀಜ ಏನೂ ತೆಗಿಯೋಕ್ಕಾಗಲ್ಲ, ಒಂದೋ ಎರಡೋ ಬೀಜಗಳು ಇರುತ್ತೆ. ಅದು ನೀವು ಬಾಯಲ್ಲಿ ಬರುತ್ತೆ, ನೀವು ಊಟ ಮಾಡುವಾಗ ಸ್ವಲ್ಪ ಕ್ರಂಚಿಯಾಗಿರುತ್ತೆ. ಅದು ಬಿಟ್ಟರೆ ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಡಯಾಬಿಟೀಸ್ಗೆ ತುಂಬ ಒಳ್ಳೆಯದು. ಏನು ಮಾಡೋದು ಬೇಡ. ನಿಮಗೆ ಬೇಕಂದರೆ ಈರುಳ್ಳಿ ತಿನ್ನೋರಿದ್ದರೆ ಈರುಳ್ಳಿ ಹಾಕಿ ಮಾಡ್ಬೋದು, ಇಲ್ಲ ಸುಮ್ಮನೆ ಒಗ್ಗರಣೆಯಲ್ಲಿ ಹಾಕಿ ಹಂಗೆ ಉಪ್ಪು ಹಾಕಿ ಮಾಡ್ಬೋದು. ಇದನ್ನು ಮಾಡಿ ತೋರ್ಸೋಕ್ಕೆ ಏನೂ ಇಲ್ಲ ಇದರಲ್ಲಿ. ಇದು ಮಾಡಿದ ಮೇಲೆ ಇದು ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಇದು ಇವಾಗ ಈ ಥರ ಆಗಿದೆ. 1-2 ನಿಮಿಷನೇ ಆಗುತ್ತೆ, ಜಾಸ್ತಿ ಟೈಮೇ ಆಗಲ್ಲ. ನೀವು ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಇದನ್ನು ಹಾಕ್ಬಿಟ್ರೆ ಸ್ವಲ್ಪ ಹೊತ್ತಲ್ಲಿ ಈ ಥರ ಸ್ವಲ್ಪ ಬಾಯಿ ಬಿಟ್ಕೊಂಡು ಈ ಬೀಜ ಎಲ್ಲ ಹೊರಗಡೆ ಬರುತ್ತೆ. ಅದು ಬೀಜ ಸ್ವಲ್ಪ ಕ್ರಂಚಿಯಾಗಿರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಇದರಲ್ಲಿ ಉಪ್ಪು ಖಾರ ಎಲ್ಲ ಹೋಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೈಮೂ ಆಗಲ್ಲ. ಡಯಾಬಿಟೀಸ್ಗೆ ಒಳ್ಳೆಯದು. ಈ ಕಿರ್ಚೆಕಾಯಿ ನಿಮ್ಮ ಕಡೆ ಸಿಕ್ಕಿದರೆ ನೀವು ಮಾಡಿ ನೋಡಿ ಚೆನ್ನಾಗಿದೆಯಾ ಅಂತ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹರೇ ನಮಃ.